ಇಲ್ಲಿ ನಾವು 2 ಗುಜರಾತಲ್ಲಿ ನೋಡಿದ್ದು. ಸೊ ಇದು 3ನೇದು. ಸೊ ನೆಕ್ಸ್ಟ್ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ನೋಡಿ ಫ್ರೆಂಡ್ಸ್ ಹೆಂಗೆ ಪಂಚೆ ಎತ್ತು ಕಟ್ಟವ್ರೆ ಮೇಲ್ಗೆ. ಎಲ್ಲ ಬ್ಯಾಗಲ್ಲಿದೆ, ನೀವು ಮಾತ್ರ ಮನಸ್ಸಲ್ಲಿದ್ದೀರಾ. ಮುಂಚೆ ಜನವು ಸಾಟೆ ಶಂಕರ ಸುವನೆ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವ. ನನ್ನ ಅವಸ್ಥೆ ನೋಡಬೇಕು, ನಿದ್ದೆ ಮಾಡಿ ಮಾಡಿ ಗಾಡ್ ಸೆಕ್ಷನ್ ಸಾಕಾಗ್ಬಿಟ್ಟಿತ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಡೇ 2 ಮಂತ್ರಾಲಯ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸಖತ್ತಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ಹಿಂಗೆ ಫ್ರೆಂಡ್ಸ್ ನಾನು ಏನು ಹೇಳಕ್ ಬಂದೆ ಅಂದರೆ ಓ ಶಿವು ವ್ಲಾಗಲ್ಲಿ ಮಾತಾಡಿಲ್ಲ ಅಂದರೆ ನೀವು ಯಾರಾದರೂ ಬೇಜಾರು ಮಾಡ್ಕೊತೀನಿ ಅನ್ನೋರು ಪ್ಲೀಸ್ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ನಾವೆಲ್ಲ ರೆಡಿ ಆಗಿದ್ದೀವಿ. 8 ಗಂಟೆ ಆಗಿದೆ ಫ್ರೆಂಡ್ಸ್, ಅಪ್ರಾಕ್ಸಿಮೇಟ್ಲಿ 8 ಗಂಟೆ ಆಯ್ತು. 7:45. ಶಿವು ಬ್ಲಾಗ್ ಮಾಡ್ತಾ ಇದ್ದೀನಿ ಪ್ಲೀಸ್. ಸೊ ಫ್ರೆಂಡ್ಸ್, ಇವಾಗ ನಾವು 8 ಗಂಟೆ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್ ಹೆಂಗಷ್ಟು ಇರಿಟೇಟ್ ಮಾಡ್ತಾರೆ. ಯಾವಾಗಲೂ ಹಿಂಗೆ ಫ್ರೆಂಡ್ಸ್, ಏನಾದರೂ ಒಂದು ಹೇಳಕ್ಕೆ ಹೋಗ್ತೀವಿ, ಅವ್ರು ಇಂಟ್ರಪ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯಾವಾಗಲೂ ಹಿಂಗಾಗುತ್ತೆ. ಸೊ ಇವಾಗ ಮಂತ್ರಾಲಯಕ್ಕೆ ಮತ್ತೆ ಹೋಗಬೇಕು. ಬೆಳಗ್ಗೆ ದರ್ಶನ ದೇವ್ರದ್ದು ಇನ್ನೊಂದು ಸಲ ಮಾಡಿಕೊಂಡು ನೆಕ್ಸ್ಟು ಆಂಜನೇಯನ ದೇವಸ್ಥಾನ ಇದೆಯಲ್ಲ, ಆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ನೆಕ್ಸ್ಟ್ ನಾವು ಇಲ್ಲಿಂದ ಶ್ರೀಶೈಲಂಗೆ ನಮ್ಮ ಪಯಣವನ್ನು ಬೆಳೆಸುತ್ತಿದ್ದೇವೆ. ಸೊ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಸಖತ್ತಾಗಿರುತ್ತೆ, ಸಖತ್ತು ಫನ್ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಇದ್ದಾರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡ್ತಿಲ್ಲ, ಅಂದರೆ ಸ್ವಲ್ಪ ಮುಜುಗರ. ಫ್ರೆಂಡ್ಸ್, ನಾವು ಈಗಲೇ ಚೆಕ್ಔಟ್ ಆಗ್ತಾ ಇದ್ದೀವಿ. ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವು ಈಗ ಆಲ್ರೆಡಿ ರೆಡಿ ಆಗಿದ್ದೀವಲ್ವ. ಸೊ ಚೆಕ್ಔಟ್ ಆಗ್ತಾ ಇದ್ದೀವಿ. ಶ್ರೀಶೈಲಂಗೆ ಹೋಗೋಕ್ಕೆ ನಮ್ಮ ಯಜಮಾನರು ಹೇಳ್ತಾರೆ, ಟೂರ್ ಗೈಡ್ ಇವರು, ನಮ್ಮ ಟೂರ್ ಗೈಡ್. ಸೊ ಎಲ್ಲ ಟ್ರಿಪ್ ಪ್ಲ್ಯಾನ್, ಎಲ್ಲ ಒಂದು ರೂಮ್ ಬುಕ್ಕಿಂಗ್ ಎಲ್ಲ ನಮ್ಮ ಯಜಮಾನರು ನೋಡ್ಕೊಳ್ಳೋದು. ನಮಗೂ ಹೇಳ್ದಲೇ ಮಾಡಿರ್ತಾರೆ ಫ್ರೆಂಡ್ಸ್, ಅಷ್ಟು ಒಳ್ಳೆಯವರು ಇವರು. ಅಲ್ವಾ ಶ್ರೀಶೈಲಂ ಎಷ್ಟು ದೂರ ಇಲ್ಲಿಂದ? 6 hours ಜರ್ನಿ. 240. ಓಕೆ, 6 hours ಅಂದರೆ ನಾವು ಮೇ ಬಿ ಸಂಜೆ ಹೋಗ್ತೀವಿ ಶ್ರೀಶೈಲಂಗೆ. ಸಂಜೆ ಹೋಗಿ ಸಂಜೆ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶಿವನ್ನ ನಾವು ದರ್ಶನ ಮಾಡ್ತೀವಿ. ಇದು ನನ್ನ 3ನೇ ಜ್ಯೋತಿರ್ಲಿಂಗ ಆಗಿರುತ್ತೆ ಫ್ರೆಂಡ್ಸ್. ಹಂಗಂತೂ ಸಖತ್ ಎಕ್ಸೈಟ್ ಆಗಿದ್ದೀವಿ. ಬಿಕಾಸ್ ಇದೇ ವರ್ಷದಲ್ಲಿ ಡಿಸೆಂಬರ್ ಜನವರಿಲಿ ನಾವು 2 ಗುಜರಾತಲ್ಲಿ ನೋಡಿದ್ದು. ಸೊ ಇದು 3ನೇದು. ಸೊ ನೆಕ್ಸ್ಟ್ ಇನ್ನೂ ನೋಡಬೇಕು, ರಾಮೇಶ್ವರಂಗೆ ಹೋಗಬೇಕು, ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಗಬೇಕು, ಅದಾದಮೇಲೆ ಇನ್ಯಾವುದು ಶಿವ ಪ್ಲೇಸ್ ಇರೋದು ಒಡಿಶಾದಲ್ಲಿದೆಯಾ, ಆಮೇಲೆ ಜಾರ್ಖಂಡ್ಗೆ ಹೋಗಬೇಕು. ತುಂಬ ಇದೆ ಫ್ರೆಂಡ್ಸ್, ನೋಡೋಣ. ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀವಿ ಆದಷ್ಟು ಬೇಗ. ಸೊ ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ವ್ಲಾಗ್ ನಿಮಗಾಗಿ, ಪ್ಲೀಸ್ ವಾಚ್ ಮಾಡ್ತಾಯಿರಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ನೋಡಿ ಫ್ರೆಂಡ್ಸ್ ಹೆಂಗೆ ಪಂಚೆ ಎತ್ತು ಕಟ್ಟವ್ರೆ ಮೇಲ್ಗೆ. ಶಿವ ಅವ್ರು ಈ ಕಡೆ ಒಂದು ಲುಕ್ ಕೊಡ್ರಿ, ನಮ್ಮ ಫ್ಯಾನ್ಸ್ಗೋಸ್ಕರ, ನಮ್ಮ ಅಭಿಮಾನಿಗಳಿಗೋಸ್ಕರ ಒಂದೆರಡು ಮಾತು ಹೇಳಬೇಕು. ನೀವು ಹೇಳಲಿಲ್ಲ ಅಂದರೆ ಜೋಶೇ ಇರಲ್ಲ ವ್ಲಾಗಲ್ಲಿ. ಅದೇ ಹೇಳ್ತಾ ಇದ್ದೀನಿ ನಾನು. ಈಗ ರಾಯರ ದರ್ಶನ ಆಗಿದೆ, ಅವ್ರ ಅನುಗ್ರಹದಿಂದ ಈಗ ನೆಕ್ಸ್ಟ್ ಮುಂದಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಬಳಸ್ತಾ ಇದ್ದೀವಿ. ಓಕೆ, ಪರವಾಗಿಲ್ಲ, ನಾನು ಹೇಳ್ಕೊಟ್ಟಂಗೆ ಹೇಳಿದ್ದೀರಾ. ಸ್ವಲ್ಪ ನಿಮ್ಮ ಥರ ಹೇಳಿ, ನಾನು ಹೇಳಿರೋ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ. ಇದು ತುಂಬ ಆರ್ಟಿಫಿಷಿಯಲ್ ಅನ್ನಿಸ್ತಾ ಇದೆ. ಅದೇ ಈಗ ದರ್ಶನ ಮಾಡ್ಕೊಂಡು ಈಗ ಪಂಚಮುಖಿ ಆಂಜನೇಯ ಮತ್ತೆ ಬಿಚಾರಿಗೆ ಹೋಗ್ಬೇಕು ಅಂತ ಅಂತಿದ್ದೀವಿ. ಅಲ್ಲಿ ನೋಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಶ್ರೀಶೈಲಂಗೆ ಹೊರಡ್ತೀವಿ. ಇಲ್ಲಿಂದ ಆಲ್ಮೋಸ್ಟ್ ಪರವಾಗಿಲ್ಲ, ಕೈ ಇಳಿಸಿ, ಅವ್ರೇನ್ ನಿಮ್ಗೆ ಕೈ ಮುಗಿ 240 ಕಿಲೋಮೀಟರ್ಸ್ ಇದೆ. ಸೊ ಒಂದು 6 hours ಜರ್ನಿ ಇದೆ. ಅದು ತುಂಬಾ ಗಿರಿ ಪರ್ವತ ಬಂದ್ಬಿಟ್ಟು ಮಲ್ಲಿಕಾರ್ಜುನ ಇರೋದು ಪರ್ವತದ ಮೇಲೆ. ಸೊ ಅದರಿಂದ ತುಂಬಾ ಟೈಮ್ ಹಿಡಿಯುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಖುಷಿಯಾಗಿ
ಅದಕ್ಕೆ ಟೈಮ್ ಹಿಡಿಯುತ್ತೆ, ಒಂದು 6 ಅವರ್ ಆಗುತ್ತೆ. 6 ಅವರ್ಸ್ 7 ಅವರ್ಸ್ ಮೇಲೆ ಬೇಕು ನಾವು ಅಲ್ಲಿ ರೀಚ್ ಆಗೋದು, ಸಂಜೆಗೆ ರೀಚ್ ಆಗೋದು. ದೇವಸ್ಥಾನ ಅಲ್ಲಿ 3:30 ಇಂದ 4:30ವರೆಗೂ ಕ್ಲೋಸ್ ಇರುತ್ತೆ. ನಾವು 5:30ಗೆ ಹೋಗೋಣ ಬಿಡಿ, ನಾವು ರೀಚ್ ಆಗೋದು ನೋ 6 ಗಂಟೆ ಟೆನ್ಷನ್. ಆಗ್ಬೋದು. ಸೊ ಆಮೇಲೆ ಅಲ್ಲಿಗೆ ದರ್ಶನಕ್ಕೆ ಹೋಗ್ಬೇಕು, ನೋಡ್ಬೇಕು. ನೈಟ್ 10 ಗಂಟೆವರೆಗೂ ಓಪನ್ ಇರುತ್ತೆ, ಎಷ್ಟು ಗಂಟೆಗೆ ದರ್ಶನ ಆಗುತ್ತೋ ನೋಡ್ಕೊಂಡು. ಎಲ್ಲ ಇಟ್ಕೊಂಡಿದ್ಯಾ ಬ್ಯಾಗಲ್ಲೆಲ್ಲ ಇಟ್ಕೊಂಡ? ಎಲ್ಲ ಬ್ಯಾಗಲ್ಲಿದೆ, ನೀವು ಮಾತ್ರ ಮನಸ್ಸಲ್ಲಿದ್ದೀರಾ. ಲವ್ ಯು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈ ರೇಂಜಿಗೆಲ್ಲ ಡೌ ಮಾಡಬಾರ್ದು. ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಸೊ ಲೈಟಾಗಿ ಮಳೆ ಬಂದಿದೆ, ಚೆನ್ನಾಗಿದೆ ವೆದರ್ ಮಾತ್ರ. ನೋಡಿ ಇಲ್ಲಿ ಹಾಕಿದ್ದಾರೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಒಳಗಡೆಯಿಂದನೇ ದರ್ಶನ ತಗೊಂಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಪ್ಪ. ಈ ಜನದಲ್ಲಿ ನಾವು ಇಷ್ಟೊಂದು ದರ್ಶನ ಮಾಡೋಕ್ಕಾಗುತ್ತಾ ಅಂತ ನೋಡಬೇಕು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಬ್ರದರ್ ಈಶಾಗೆ ನೋಡಿ ಈ ಒಂದು ರಾಘವೇಂದ್ರ ಸ್ವಾಮಿ ತಗೊಂಡು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾವು ಮಠದ ಹತ್ರ ಹೋಗಿ ನೆಕ್ಸ್ಟ್ ನಾವು ತಿಂಡಿಗೆ ಬಂದ್ವಿ. ಈ ಪ್ಲೇಸಲ್ಲಂತೂ ತಿಂಡಿ ಅಂತೂ ಸಖತ್ತಾಗಿತ್ತು. ಮತ್ತು ಏನೇ ತೊಗೊಂಡ್ರು ಜಸ್ಟ್ 80 ರುಪೀಸ್ ಅಷ್ಟೇ. ಎಲ್ಲ ಕೂಡ ಕೊಡ್ತಾ ಇದ್ರು, ಆಲ್ ಇನ್ ಒನ್ ಅಂತ ಹೇಳ್ಬೋದು. ಈ ಹೋಟೆಲ್ ನೇಮ್ ಬಂದು ಮಾಮಿ ಮೆಸ್ ಅಂತ. ಈ ಒಂದು ಪ್ಲೇಸಲ್ಲಿ ವರ್ತ್ ಅಂತ ಹೇಳ್ಬೋದು ತಿಂಡಿ ತಿನ್ನೋದು. ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಲಿಟ್ರಲಿ ನಾವು ತಿಂದಿರೋದ್ರಲ್ಲಿ ಈ ಒಂದು ಪ್ಲೇಸ್ ಬೆಸ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಮ್ ನೀವು ಮಂತ್ರಾಲಯಕ್ಕೆ ಹೋದ್ರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡಬೇಡಿ. ಸೊ ನಾವು ತಿಂಡಿ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದೇನೆ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಹತ್ರ. ಇದೆಲ್ಲ ಸಣ್ಣಗರಿತದೆ. ಟಿ.ಬಿ ಡ್ಯಾಮ್ ಬಿಟ್ಟರೆ ಹೊರ್ತಿದ್ರು ನೋಡೋಕ್ಕೆ ಭಯ ಆಗ್ತದೆ. ಕರ್ನಾಟಕ ಇದೆ, ರಾಯಚೂರು ಜಿಲ್ಲೆ. ಇನ್ನು ಮುಂದೆ ಕರ್ನಾಟಕನಾ? ಈ ಕಡೆ ಕರ್ನಾಟಕ. ಈ ಬ್ರಿಡ್ಜು ಅರ್ಧ ಕರ್ನಾಟಕ ಅರ್ಧ ಆಂಧ್ರ. ಅದಕ್ಕೆ ಬ್ರಿಡ್ಜ್ ಕಟ್ಬಿಟ್ಟವ್ರೆ, ನಮಗೂ ಬೇಡ ನೀವು ಬೇಡ ಅಂತ. ನೀರು ನೋಡಿ ಎಲ್ಲ ಸುಮಾರು ನಿಂತವು ಅಷ್ಟವು. ಇಲ್ಲೆಲ್ಲ ಪರವಾಗಿಲ್ಲ, ನಿಂತಿರೋದಷ್ಟೇ ಅವು ಹರಿಯಲ್ಲ. ಸೊ ಮಂತ್ರಾಲಯಕ್ಕೆ ಬಂದವ್ರು ಎಲ್ಲರೂ ಕೂಡ ಈ ಒಂದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಸೊ ನಾವು ಕೂಡ ಪ್ರತಿ ಸಲ ಬಂದಾಗೂ ಬಂದಿದ್ದೀವಿ. ಸೊ ಈ ಸಲ ಕೂಡ ಬಂದ್ವಿ. ಹೆಂಗೂ ಕೂಡ ಸ್ಯಾಟರ್ಡೆ ಬೇರೆ, ಸ್ಯಾಟರ್ಡೆ ಎಲ್ಲರೂ ಆಂಜನೇಯನ ದೇವಸ್ಥಾನಕ್ಕೆ ಅಲ್ವಾ ಹೋಗೋದು. ಸೊ ಅದಕ್ಕೆ ಬಂದ್ವಿ. ಮಂತ್ರಾಲಯದಲ್ಲಿ ಎಷ್ಟು ರಶ್ ಅಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ರಶ್ ಇದೆ ಜನ. ಮೇ ಬಿ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಸೊ ಅದಕ್ಕೋಸ್ಕರ ಜನ ಬಂದಿದ್ದಾರೆ. ಮತ್ತು ಮಳೆ ಬೇರೆ ಬರ್ತಾಯಿತ್ತು ಫ್ರೆಂಡ್ಸಲ್ಲಿ. ಏನು ಗೊತ್ತಾ, ಅಲ್ಲಿ ಮಳೆ ಬರ್ತಾಯಿತ್ತು. ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಫುಲ್ ಬಿಸಿಲಿದೆ, ಅಲ್ಲಿ ಫುಲ್ ಮಳೆ, ಜಡಿ ಥರ ಮಳೆ ಇತ್ತಲ್ಲಿ. ಸೊ ತುಂಬ ಕ್ಯೂ ಇತ್ತು. ನಾವು ಬಂದಾಗ 8 ಗಂಟೆ ಆಗಿತ್ತಲ್ವ, ನಾವು ಸ್ವಲ್ಪ ಲೇಟಾಗೆ ಬಂದ್ವಿ. ಸೊ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಹೋಗೋಷ್ಟು ಟೈಮು ಇರಲಿಲ್ಲ, ಬಿಕಾಸ್ ನಾವೀಗ ಶ್ರೀಶೈಲಂಗೆ ಹೋಗಬೇಕು. ರಾತ್ರಿ ಸಖತ್ತಾಗಿ ದರ್ಶನ ಮಾಡಿದ್ವಿ ನಾವು, ನೆಮ್ಮದಿಯಾಗಿ ದೇವ್ರು ನೋಡಿದ್ವಿ. ಮತ್ತು ರಥ ಎಲ್ಲ ಇರುತ್ತಲ್ಲ, 3-4 ರಥ ನೋಡಿದ್ವಿ. ಸೊ ಸಖತ್ ಖುಷಿ ಆಯಿತು. ಸೊ ಅದಕ್ಕೆ ಬೆಳಗ್ಗೆ ಅಲ್ಲೇ ಈಚೆಯಿಂದನೇ ದೇವ್ರನ್ನ ನೋಡ್ಕೊಂಡು ಸೊ ಬಂದ್ವಿ. ಇದೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶತಿ ಹಲೋಕ ಉಜಾಗರ, ರಾಮದೂತ ಅತುಲಿತ ಬಲರಾಮ, ಅಂಜನಿ ಪುತ್ರ ಪವನ ಸುತರಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ, ಕಂಚನ ಕುರಣ ವಿರಾಜ ಸುವೇಶ, ಕಾನನ ಕುಂಡಲ ಕುಂಚಿತ ಕೇಶ, ಆತ ವಜ್ರಾವ್ ಧ್ವಜ ವಿರಜೈ, ಕಾಂದೇ ಮೂಂಜಿ ಜನಗೂ ಸಾಜಯ, ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದ, ವಿದ್ಯಾವಾಣಿ ಗುಣಿಯತ ಚಾತುರ, ರಾಮ ಕಾಜ ಕರಿಬೇಗ ಆತುರ. ಅಷ್ಟೇ ಫ್ರೆಂಡ್ಸ್, ಅಲ್ಲಿವರೆಗೂ ಬರುತ್ತೆ. ಇನ್ನು ಮುಂದಕ್ಕೆ ಇನ್ನೂ ಬರ್ತಾ ಇತ್ತು, ಸ್ವಲ್ಪ ಮರ್ತೋಗ್ಬಿಟ್ಟಿದೆ. ಮನೋಜ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಂತ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತ ಶಿರಸಾಂ ನವಾಮಿ. ಜೈ ಶ್ರೀರಾಮ್. ಫ್ರೆಂಡ್ಸ್ ನೋಡಿ, ಈ ಥರ ಇಲ್ಲಿ ಕಟ್ಟಿದ್ರೆ ಅವ್ರ ವಿಶಸ್ ಎಲ್ಲ ನೆರವೇರುತ್ತೆ ಅಂತ ನೋಡಿ ಕೊಟ್ಟಿದ್ದಾರೆ.
ಸೊ ಇವಾಗ ಹಿಂದೆ ಒಂದು ಲಕ್ಷ್ಮೀ ದೇವಸ್ಥಾನ ಇದೆಯಂತೆ, ಸೊ ಅಲ್ಲಿಗೆ ಹೊರಟಿದ್ದೀವಿ. ಹೋಗು ಹೋಗು ಮುಂದೆ. ನಮ್ಮ ಮುಂದಿನ ದೇವಾಲಯದ ಓಟ ಟೆಂಪಲ್ ರನ್ ಮಂತ್ರಾಲಯದಿಂದ ಶ್ರೀಶೈಲಂ ಕಡೆಗೆ. ನಮ್ಮ ಜೊತೆ ಇದ್ದರೆ ಈ ದೇವಾಲಯದ ಓಟದಲ್ಲಿ ಭಾಗಿಯಾಗಿರುವರು ಅಂಬಿಕಾ ಅವರು, ನಮ್ಮ ಪುಡಾಂಗ್ ಬ್ಲಾಗರ್ ಅವರು. ಇವತ್ತು ಪುಡಾಂಗ್, ನಾಳೆ ಬೆಸ್ಟ್ ಆಗ್ತೀನಿ. ನೀವೇ ಬೆಸ್ಟ್ ಅಂತ ಅಂತೀರಾ, ಏನಂತೀರಾ? ದೊಡ್ಡ ಪುಡಾಂಗ್ ಅಂತ. ಫ್ರೆಂಡ್ಸ್, ಇವಾಗ ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನ ಹಿಂದೆ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಇಲ್ಲಿಗೆ ಯಾವತ್ತೂ ಬಂದಿರಲಿಲ್ಲ. ಸೊ ಇವಾಗ ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ. ಇದಾದ್ಮೇಲೆ ಇವಾಗ ನೆಕ್ಸ್ಟ್ ನಾವು ಸೀದಾ ಶ್ರೀಶೈಲಂಗೆ ಹೊರಡ್ತೀವಿ. ಸೊ ಶ್ರೀಶೈಲಮಲ್ಲಿ ಮಲ್ಲಿಕಾರ್ಜುನ ದರ್ಶನ ಆದಮೇಲೆ ಅಲ್ಲೇನಾದರೂ ಪ್ಲೇಸ್ಗೆ ಏನಾದರೂ ಹೋಗ್ತೀವ, ಅದು ನೋಡಬೇಕು. ಅಲ್ಲಿ ಹೋಗ್ಬಿಟ್ಟು ಯಾವುದಾದ್ರು ಟೈಮ್ ಇದ್ದರೆ ನೋಡೋವಂಥ ಪ್ಲೇಸಸ್ ಇದ್ದರೆ ನೋಡ್ಬೋದು. ನಾವು ಆನಂದಿ ಹೋಗೋಣ ಅಂದ್ಕೊಂಡಿದ್ವಿ, ನೋಡೋಣ ಟೈಮ್ ಆದರೆ ಹೋಗಿ ಬರ್ತೀವಿ ಅಂತ ಅನ್ಕೊಳ್ಳೋಣ. ಅಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀವಿ. ಎಷ್ಟು ಚೆನ್ನಾಗಿ ಆಂಧ್ರದಲ್ಲೆಲ್ಲ ಫಾರ್ಮಿಂಗ್ ಮಾಡಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದೆಲ್ಲ ವ್ಯವಸಾಯಗಳನ್ನ ಮಾಡ್ತಾರೆ. ಕಾಟನ್ ತಾನೇ ಅದು, ಫುಲ್ ಕಾಟನ್ ಬೆಳೆದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಈ ರೇಂಜ್ ಬೆಳೆದಿದ್ದಾರೆ, ನೀವು ಹೋಗಿ ನೋಡಿಲ್ಲ ಅಷ್ಟೇ. ಅಂದರೆ ಜಾಸ್ತಿ ಜನ ಎಲ್ಲ ಬೆಂಗಳೂರಿಗೆ ವಲಸೆ ಬರ್ತಿದ್ದಾರೆ. ಇಲ್ಲ ಆಂಧ್ರದಲ್ಲೆಲ್ಲ ಇನ್ನೂ ವ್ಯವಸಾಯ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೂ ನಾರ್ತ್ ಕರ್ನಾಟಕಕ್ಕೆ ಏನಾದರೂ ಒಂದು ಯೋಜನೆಗಳನ್ನ ತರಬೇಕು. ನಾನು ಚೀಫ್ ಮಿನಿಸ್ಟರ್ ಆದಮೇಲೆ MLA ಆದರೆ ಇದಕ್ಕೆ ಬಗ್ಗೆ ಸದನದಲ್ಲಿ ಮಾತಾಡಿ ಒಂದು ಇಂಪ್ಲಿಮೆಂಟ್ ಮಾಡ್ತೀನಿ ನಾನು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಈ ಜಾಗ ಕಾಣಿಸ್ತಾ ಇದೆಯಲ್ಲ, ಇದು ಫಿದಾ ಮೂವಿ, ಸಾಯಿ ಪಲ್ಲವಿನ ಫಿದಾ ಮೂವಿ ಇದೆಯಲ್ಲ, ಆ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ. ಅದನ್ನ ಇಲ್ಲಿ ಈ ಜಾಗ ಕಾಣಿಸ್ತಿದೆಯಲ್ಲ, ಅಲ್ಲಿ ಶೂಟ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇಲ್ಲ ಫಿಲಮ್ ಶೂಟಿಂಗ್ ತೆಗ್ದಿಲ್ಲ. ಮಾತೇ ಇಲ್ಲ. ಫ್ರೆಂಡ್ಸ್ ನೋಡಿ, ಇವಾಗಿಂದ ಸ್ಟಾರ್ಟ್ ಆಗುತ್ತೆ ನೆಲಮಲೆ ಫಾರೆಸ್ಟ್. ಫ್ರೆಂಡ್ಸ್, ಈ ರೋಡ್ ಎಷ್ಟು ಟ್ರಿಕ್ಕಿ ಅಂದರೆ ಡ್ರೈವ್ ಮಾಡೋರಿಗೆ ಒಂದಿಷ್ಟೇ ಜಾಗ ಇರೋದು. ನೋಡಿ, ಆಪೋಸಿಟ್ ಬಂದರೆ ನಾವು ರೋಡಿಂದ ಕೆಳಗಡೆ ಇಳಿಸ್ಬೇಕಿತ್ತು ಕಾರ್ನ, ಮತ್ತೆ ಹತ್ತಿಸ್ಬೇಕಿತ್ತು. ಸೊ ತುಂಬ ಕಷ್ಟ ಆಯಿತು ಈ ಒಂದು ರೋಡಲ್ಲಿ ಬರೋದು. ಮತ್ತು ನೇಚರ್ ಮಾತ್ರ ಸಖತ್ತಾಗಿತ್ತು. ಜಸ್ಟ್ ಅವಾಗ ತಾನೇ ಮಳೆ ಬಂದು ನಿಂತಿದ್ರಿಂದ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು ನೇಚರ್. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಫುಲ್ ಗ್ರೀನರಿ ಫ್ರೆಂಡ್ಸ್. ಈ ಒಂದು ನಲ್ಲಮಲೆ ಫಾರೆಸ್ಟಲ್ಲಿ ಸಖತ್ತಾಗಿತ್ತು. ಕ್ರೇಜಿ ಫೀಲಿಂಗ್ ಈ ಒಂದು ರೋಡಲ್ಲಿ ನಾವು ಹೋಗ್ತಾ ಇದ್ದಿದ್ದು. ನಾನಂತೂ ವಿಂಡೋ ಪಕ್ಕ ಸೀಟಲ್ಲಿ ಕೂತ್ಕೊಂಡು ನನ್ನ ಫೇವ್ರೆಟ್ ಸಾಂಗ್ ಹಾಕ್ಕೊಂಡು ಚಿಲ್ ಮಾಡ್ತಾ ಇದ್ದೆ ಫುಲ್ ಎಂಟೈರ್ ನಾವು ಶ್ರೀಶೈಲಂ ಹೋಗೋವರೆಗೂ. ಮತ್ತು ಈ ಫಾರೆಸ್ಟಲ್ಲಿ ಎಲ್ಲಿ ನೋಡಿದ್ರು ಬರೀ ಬಿದ್ರಿಂದು ಮರಗಳೇ ಇತ್ತು ಫ್ರೆಂಡ್ಸ್. ನೀವು ನೋಡಿರ್ಬೋದು, ನಮ್ಮ ಕಡೆ ಎಲ್ಲನೂ ಇದು ಜಾಸ್ತಿ ಇರುತ್ತೆ. ಬಟ್ ಈ ಕಡೆ ಜಾಸ್ತಿ ಬಿದ್ರು, ಎಲ್ಲಿ ನೋಡಿದ್ರು ಬರೀ ಬಿದ್ರಿನ ಮರನೇ ಇತ್ತು. ಅದು ಬಿಟ್ಟರೆ ಜಾಸ್ತಿ ಬೇರೆ ಥರದ ಮರ ಎಲ್ಲ ಇರಲಿಲ್ಲ ಈ ಫಾರೆಸ್ಟಲ್ಲಿ. ಫ್ರೆಂಡ್ಸ್ ನೋಡಿ, ಅಲ್ಲಿ ಬೆಟ್ಟಗಳು ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ. ಸೊ ಆ ಥರದ ಬೆಟ್ಟ ಏನಿಲ್ಲ ಅಂದರೂ 8ರಿಂದ 10 ಬೆಟ್ಟನ ಹತ್ತಬೇಕು ಫ್ರೆಂಡ್ಸ್. ಅಲ್ಲಿ ಇರೋದು ದೇವಸ್ಥಾನ. ಸೊ ನೋಡಿ, ಇಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು ಅಂದರೆ ಇವಾಗ ಅಷ್ಟು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ನಾವು ಫೈನಲಿ ಸೇಫಾಗಿ ರೀಚ್ ಆದ್ವಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ 6:30 ಆಗಿದೆ ನೋಡಿ. ಇವಾಗ ಬಂದಿದ್ದೀವಿ. ಬೆಳಗ್ಗೆ 10:15 ನಾವು ಮಂತ್ರಾಲಯ ಬಿಟ್ಟಿದ್ದು. ನನ್ನ ಅವಸ್ಥೆ ನೋಡಬೇಕು, ನಿದ್ದೆ ಮಾಡಿ ಮಾಡಿ ಘಾಟ್ ಸೆಕ್ಷನ್ ಸಾಕಾಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಲೆಂತ್ ಇದೆ ಫ್ರೆಂಡ್ಸ್, 250 ಕಿಲೋಮೀಟರ್ಸ್ ಅಂದ್ರೂ ಮೇಕಪ್ಪು ಹೋಗ್ಬಿಟ್ಟಿದೆ. ಸೊ ಇವಾಗ ಸಂಜೆ 8 ಗಂಟೆ. ಎಷ್ಟೊತ್ತಿಗೆ ಕ್ಲೋಸು ಅಂದಿದ್ದವರು ಅದೆಲ್ಲ ಗೊತ್ತಿಲ್ಲ. ಇವಾಗ ಇದೇ ಅವತಾರದಲ್ಲಿ ದೇವ್ರ ದರ್ಶನ ಮಾಡಿಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ಎಲ್ಲಾದರೂ ಸ್ವಲ್ಪ ನೀರು ಸಿಕ್ಕಿದ್ರೆ ಸ್ವಲ್ಪ ಮುಖಕ್ಕೆಲ್ಲ ನೀರು ಹಾಕ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡ್ತೀವಿ. ಮತ್ತೆ ಬೆಳಗ್ಗೆ ಮಾಡೋಣ ಅಂತ. ಏನಕ್ಕಂತ ಅಂದರೆ ಇವಾಗ ಟೈಮ್ ಇದೆ ಅಲ್ವಾ. ನಾವು ರೂಮ್ ಬುಕ್ ಮಾಡಿರೋದು ಇಲ್ಲಿಂದ 6 ಕಿಲೋಮೀಟರ್ ಏನೋ ದೂರ ಇದೆ.
ಸೊ ಮತ್ತೆ ಬಂದು ಮತ್ತೆ ಏನಕ್ಕೆ ಅಂತ ಡೈರೆಕ್ಟ್ ದೇವಸ್ಥಾನ ಹತ್ರನೇ ಬಂದ್ವಿ ನಾವು. ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ. ಸಾಕಾಗ್ಬಿಡ್ತು ಫ್ರೆಂಡ್ಸ್, ಮಂತ್ರಾಲಯದಿಂದ ಇಲ್ಲಿಗೆ ಬರೋಕ್ಕೆ ತುಂಬ ರಿಸ್ಕ್ ಅಪ್ಪ ಇದು. ಬಟ್ ನೋಡ್ಬೇಕು ದೇವಸ್ಥಾನ ಎಲ್ಲ ಹೇಗಿದೆ ಅಂತ. ಸೊ ಸ್ಟೇ ಟ್ಯೂನ್ಡ್. ಫ್ರೆಂಡ್ಸ್, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ದೇವಸ್ಥಾನಕ್ಕೆ. ಏನಾಯ್ತಂತ ಅಂದರೆ ಅದು ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಏನಿಲ್ಲ ಅಂದರೂ ಫುಲ್ ಗಾಡ್ ಸೆಕ್ಷನಲ್ಲಿ ಡ್ರೈವಿಂಗ್ ಮಾಡಿದ್ದಿದ್ದಲ್ವಾ, ಶಿವು ಅವರು ತುಂಬ ಇದಾಗಿದ್ರು. ಮತ್ತು ನಮ್ಮ ಈಶಾ ಕೂಡ ಸಖತ್ತು ಅವರೆಲ್ಲ ಸ್ಟ್ರೈನ್ ಆಗಿದ್ದು ನೋಡಿ ನಮಗೂ ಕೂಡ ಸಾಕಾಗ್ಬಿಟ್ಟಿತ್ತು. ಒಂದೇ ಕಡೆ ಕುತ್ಕೊಂಡು, ಎಲ್ಲೂ ವೆಜ್ ರೆಸ್ಟೋರೆಂಟ್ಸ್ ಇರಲಿಲ್ಲ ಫ್ರೆಂಡ್ಸ್, ಎಲ್ಲ ಕಡೆ ನಾನ್ ವೆಜ್ ಸಿಗೋದು. ಸೊ ಹೆಂಗೋ ಹಿಂಗೋ ಮಾಡಿಕೊಂಡು ಒಂದೊಂದು ಚಿಕ್ಕ ಪುಟ್ಟ ಹೋಟ್ಲ್ ಹತ್ರಕ್ಕೆ ಹೋಗಿ ತಿನ್ಕೊಂಡು, ಅದಾದಮೇಲೆ ನೈಟ್ ನಾವು ಬಂದಾಗ ಇಲ್ಲಿಗೆ ಸಂಜೆ 6:30 ಆಗಿತ್ತು. ಸೊ ಬಂದು ಡೈರೆಕ್ಟು ದರ್ಶನಕ್ಕೆ ಹೋಗ್ಬಿಟ್ವಿ, ಏಕೆಂದರೆ ಬೆಳಗ್ಗೆ ಏನು ಅಂತ ಗೊತ್ತಿಲ್ಲದೆ ಹೋದ್ವಿ. ಸೊ ಹೋದ್ಮೇಲೆ ಅಲ್ಲೆಲ್ಲ ಮೊಬೈಲೆಲ್ಲ ಅಲೋ ಇರಲಿಲ್ಲ ಫ್ರೆಂಡ್ಸ್, ಎಲ್ಲ ಮೊಬೈಲ್ ಕಿತ್ಕೊಂಡು ಒಂದು ಕಡೆ ಇಟ್ಕೊಂಡ್ಬಿಟ್ಟಿದ್ರು. ಸೊ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ನೆನೆ ಅಲ್ಲಿಂದ ಮತ್ತೆ ಊಟ ಮಾಡ್ಕೊಂಡು ಬಂದಾಗೇ ಇಲ್ಲಿ 10:30 ಆಗೋಗಿತ್ತು. ನಾವು ರೂಮ್ ಮಾಡಿರೋದು ಬಂದು ಶ್ರೀಶೈಲಮಿಂದ ಒಂದು 8 ಕಿಲೋಮೀಟರ್ ಇದೆ. ಸೊ ಸ್ವಲ್ಪ ದೂರನೇ ಇದೆ. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಆ ಗಾಡ್ ಸೆಕ್ಷನ್ ಥರ ರೋಡಲ್ಲಿ ಬಂದು ಸಾಕಾಗ್ಬಿಟ್ಟಿತ್ತು. ಮತ್ತು ಮಾತಾಡೋ ಅಷ್ಟು ಏನೂ ಇರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ನೆನ್ನೆ ವೀಡಿಯೋ ಏನು ಮಾಡಲಿಲ್ಲ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾ ಇದ್ದೀನಿ.